Please subscribe to Pravyavani Ministries official. Share and press the bell icon. ಬನು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ಬನು ನಿನ್ನ ಸಿಂಹಾಸನ ಭೂಮಿ ನಿನ್ನ ಪಾದದ ಪೀಠ ನರ ರಕ್ಷೆಗೆ ನರನಾದಯ ನರ ರಕ್ಷೆಗೆ ನರನಾದಯ ನನ್ನಳು ಬಂದು ವಾಸ ಮಾಡಲು ರೊಟ್ಟಿಯಾದೆಯ ನನ್ನಳು ಬಂದು ವಾಸ ಮಾಡಲು ರೊಟ್ಟಿಯಾದೆಯ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವನಿಗೆ ಮನ್ನವ ತಿಂದ ಪೂರ್ವಜರಂದು ಮರಣ ಕಂಡರು ನಿನ್ನ ದೇಹವ ಭುಜಿಸಿದ ನಾವು ಸ್ವರ್ಗವ ಕಾಣುವೆವು ಮನ್ನವ ತಿಂದ ಪೂರ್ವಜರಂದು ಮರಣ ಕಂಡರು ನಿನ್ನ ದೇಹವ ಭುಜಿಸಿದ ನಾವು ಸ್ವರ್ಗವ ಕಾಣುವೆವು ನಿನ್ನ ರಕ್ತವೇ ನನ್ನ ಪಾಪವ ತೊಳೆದು ಹಾಕಿದೆ ನಿನ್ನ ರಕ್ತವೇ ನನ್ನ ಪಾಪವ ತೊಳೆದು ಹಾಕಿದೆ ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಕ್ತಿ ತಂದಿದೆ ನಿನ್ನ ಪ್ರೇಮವೇ ನನ್ನ ಬಾಳಿಗೆ ಮುಕ್ತಿ ತಂದಿದೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಎಲ್ಲರೂ ಸೇರಿ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ ನನ್ನ ದೇವರಿಗೆ ಹಾಲೆಲುಯ 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 ಯೇಸುವೇ ಆರಾಧನೆ ಯೇಸುವೇ ಹಾಲೆಲುಯ 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 ಯೇಸುವೇ ಹಾಲೆಲುಯ ಹಾಲೆಲುಯ ಯೇಸುವೇ ಹಾಲೆಲುಯ 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 ಯೇಸುವೇ ಹಾಲೆಲುಯ 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 ಪರಿಶುದ್ಧವಾದ ಪರಮ ಪ್ರಸಾದದಲ್ಲಿರುವಂಥ ಯೇಸುವಿಗೆ ನಾವೆಲ್ಲರೂ ಶಿರಬಾಗಿ ಆರಾಧನೆಯನ್ನ ಸ್ತುತಿಯನ್ನ ಆತನಿಗೆ ಗೌರವವನ್ನ ಮಹಿಮೆಯನ್ನ ಯುಗ ಯುಗಾಂತರಕ್ಕೂ ನಿಮಗೆ ಮಾತ್ರವೇ ಎಂಬುದಾಗಿ ನಮ್ಮನ್ನೇ ಸಮರ್ಪಿಸಿಕೊಡುತ್ತಾ ಈ ದಿನವನ್ನ ಅವರ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಪ್ರಭುವೇ ನನ್ನ ರಾಜನೇ ಅಂತ್ಯಕಾಲದಲ್ಲಿ ಪಾಪದಿಂದ ನನ್ನನ್ನು ಸಂರಕ್ಷಿಸುವಂಥ ದೇವರೇ ಒಳ್ಳೆಯದರಿಂದ ನನ್ನನ್ನು ತುಂಬುವವರೇ ನಿತ್ಯ ಜೀವಕ್ಕೆ
ನನ್ನನ್ನು ಕೈ ಹಿಡಿದು ನಡೆಸುವವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಸ್ವಾಮಿ. ಎಲ್ಲರೂ ವಿಶ್ವಾಸದಿಂದ ನಮ್ಮ ಲೋಕದ ಕಣ್ಣುಗಳನ್ನ, ಶಾರೀರಿಕವಾದ ಕಣ್ಣುಗಳನ್ನ ಆ ಕರ್ತನ ಕರಗಳಿಗೆ ಬಿಟ್ಟು ಕೊಡುತ್ತಾ ಆತ್ಮಿಕ ಕಣ್ಣುಗಳನ್ನು ತೆರೆಯಿರಿ ಎಂಬುದಾಗಿ ಕೇಳಿಕೊಳ್ಳೋಣ. ಏಕೆಂದರೆ ಜೀವಿಸುವವರು ಆತನು ಮಾತ್ರವೇ. ಎಲೆ ಈ ಮನುಷ್ಯನೇ, ನಿನ್ನನ್ನು ನಾನು ಸೃಷ್ಟಿಸಿದಂಥ ದೇವನು, ನಿನ್ನನ್ನು ತಾಯಿ ಗರ್ಭದಲ್ಲೇ ರೂಪಿಸಿದಂಥ ದೇವನು, ಈ ಲೋಕ ಸೃಷ್ಟಿಯಾಗುವ ಮುನ್ನವೇ ನಿನ್ನನ್ನು ನಾನು ಅರಿತಿದ್ದೇನೆಂಬುದಾಗಿ ನುಡಿದಂಥ ಯೇಸು, ಆ ದೇವರನ್ನ ನಾವೆಲ್ಲರೂ ಮನಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕ್ಷಣ ನಮ್ಮನ್ನೇ ನಾವು ದೇವನಿಗೆ ಸಂಪೂರ್ಣವಾಗಿ ಬಿಟ್ಟುಕೊಡುತ್ತಾ ಈ ಪರಿಶುದ್ಧವಾದಂಥ ದೈವ ವಾಕ್ಯವನ್ನ ಧ್ಯಾನಿಸುತ್ತಾ ಆ ಪರಿಶುದ್ಧ ದೇವನನ್ನ ನಾವೆಲ್ಲರೂ ಆರಾಧಿಸೋಣ. ಇಷ್ಟು ದಿನ ನನ್ನ ಆರಾಧನೆ ಯಾರಲ್ಲಿ, ಯಾರನ್ನ ನಾನು ಆರಾಧಿಸಿದೆ, ಯಾವುದನ್ನು ಆರಾಧಿಸಿದೆ, ಯಾವ ತರದಲ್ಲಿ ಆರಾಧಿಸಿದೆ, ಆರಾಧನೆ ಎಂದರೆ ಏನು ಎಂಬುದು ಅರಿಯದೆ ಪ್ರಾಪಂಚಿಕವಾದ ಅನೇಕ ಚಿಂತೆಗಳೊಂದಿಗೆ, ಪ್ರಾಪಂಚಿಕವಾದ ನಾನಾ ವಿಧವಾದ ಈ ಲೋಕದ ಆಡಂಬರ ಬದುಕಿಗೆ, ಈ ಲೋಕದ ಅಳಿದು ಹೋಗುವ ವಸ್ತುಗಳಿಗೆ ನಾನು ನನ್ನನ್ನೇ ಒಪ್ಪಿಸಿಕೊಡುತ್ತಾ ಆರಾಧಿಸಿದೆ. ಇದು ಆ ಪ್ರಭು ಯೇಸುವನ್ನು ನಾವು ನೋಡೋಣ. ಮಗನೇ, ಮಗಳೇ, ನಿನ್ನಿಂದ ಅಸಾಧ್ಯವಾಗದೇ ಇರುವಂಥ ಕಾರ್ಯವನ್ನು ನಾನು ಸಾಧಿಸುವಂಥ ದೇವನೆಂಬುದಾಗಿ ನುಡಿದಂಥ ದೇವನು. ಎಲ್ಲರೂ ಪರಮ ಪ್ರಸಾದವನ್ನು ನಾವು ನೋಡೋಣ. ಈ ಟಿವಿಗಳ ಮೂಲಕ ಹಾಗೂ ವಾಟ್ಸಾಪ್ ಮೂಲಕ ನಿಮ್ಮ ಮನೆಯಲ್ಲಿ ಕೂತು ನೋಡುವಂತ ಈ ಕ್ಷಣ ಒಂದು ಸತ್ಯವನ್ನ ತಿಳಿದುಕೊಳ್ಳಿ. ನಾನು ಇಲ್ಲಿಯ ತನಕ ಆರಾಧಿಸಿದ್ದು ಯಾರನ್ನ? ಇದಕ್ಕೆ ಉತ್ತರವಾಗಿದೆ ದೇವನ ವಾಕ್ಯ. ಸತ್ಯವೇದದಲ್ಲಿ ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 19, 20, 21 ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಭೂಲೋಕದಲ್ಲಿ ಗಂಟು ಮಾಡಿ ಅಂದ್ರೆ ಆಸ್ತಿ ಪಾಸ್ತಿಯನ್ನ ನೀವು ಕೂಡಿಟ್ಟುಕೊಳ್ಳಬೇಡಿ. ಇಲ್ಲಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಅದು ನಶಿಸಿ ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಇಲ್ಲಿ ಆ ಆಸ್ತಿಯನ್ನ, ನೀನು ಕೂಡಿಟ್ಟಂತ ಆಸ್ತಿಯನ್ನ ಕಳ್ಳರು ಕನ್ನವನ್ನ ಹಾಕಿ ಕದ್ದಾರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಆದರೆ ಪರಲೋಕದಲ್ಲಿ ಅದನ್ನ ಗಂಟು ಮಾಡಿ ಇಟ್ಟುಕೊಳ್ಳಿ. ಅಲ್ಲಿ ಅದು ನುಸಿ ಹಿಡಿದು ಅದು ನುಸಿ ಹಿಡಿಯುವುದಿಲ್ಲ, ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಕಿಲುಬು ಹತ್ತಿ ಅದು ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ. ಅಲ್ಲಿ ಕಳ್ಳರು ಕನ್ನವನ್ನ ಹಾಕಿ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ನಿನ್ನ ಹೃದಯ, ನಿನ್ನ ಮನಸ್ಸು. ಪ್ರಿಯರೇ,
ಇದು ಒಳ್ಳೆಯ ಒಂದು ಅವಕಾಶವನ್ನು ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ಲಾಕ್ಡೌನ್, ಈ ಒಂದು ವೈರಸ್ ಕೊರೋನಾ ಎಂಬ ಈ ಒಂದು ಮನುಷ್ಯನನ್ನು ಕೊಲ್ಲುವಂತ ಈ ಒಂದು ವೈರಸ್ ಪ್ರತಿ ಒಂದು ಮಾನವನಿಗೆ ಬುದ್ಧಿಯನ್ನು ಕಲಿಸುವಂತ ಒಂದು ವೈರಸ್. ದೇವರಿಗೆ ನಾವು ಸದಾಕಾಲ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು. ಧನ್ಯವಾದ ಹೇಳುವುದು ಮಾತ್ರವಲ್ಲ, ನಮ್ಮನ್ನ ಸರ್ವವನ್ನು ಒಪ್ಪಿಸಿಕೊಡಬೇಕು. ಕಾರಣ ದಿನೇ ದಿನೇ ಪತ್ರಿಕೆ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ, ನದಿಗಳು, ಸಾಗರಗಳು, ಕೆರೆ ಎಲ್ಲವೂ ಶುದ್ಧವಾಗ್ತಾ ಇದೆ. ಮಲಿನವಾಗಿದ್ದಂಥ ಊರು, ಮಲಿನವಾಗಿದ್ದಂಥ ಗಾಳಿ ಹಾಗೂ ಜೀವಿಸಲು ಸಾಧ್ಯವಿಲ್ಲದಂಥ ಮನುಷ್ಯನ ಬದುಕು ಸರಿಪಡಿಸಿದ್ದು ಈ ಕೊರೋನಾ ಎಂಬ ವೈರಸ್. ಪ್ರಿಯರೇ, ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ಎಲ್ಲ ಈ ಮನುಷ್ಯ, ನೀನು ಎಷ್ಟು ಆಸ್ತಿಯನ್ನು ಕೂಡಿಡ್ತೀಯ? ಉದಾಹರಣೆ, ನೀವು ಒಂದು ಅರ್ಧ ಕೆಜಿಯೋ ಇಲ್ಲ 1/4 ಕೆಜಿ ಚಿನ್ನವನ್ನ ಮನೆಯಲ್ಲಿ ಇಡ್ರಿ. ಇಟ್ಟು ಒಂದು 2 ದಿನ ಬೀಗ ಹಾಕಿ ಇಲ್ಲ 3 ದಿನ ಬೀಗ ಹಾಕಿ ನಿಮ್ಮ ಊರಿಗೆ ನೆಂಟರ ಮನೆಗೆ ಹೋಗಿ. ಅಲ್ಲಿ ಹೋದಾಗ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಅಯ್ಯೋ ನನ್ನ ಮನೆಯಲ್ಲಿ ಚಿನ್ನ ಇದೆ, ನನ್ನ ಮನೆಯಲ್ಲಿ ಒಂದು 2 ಲಕ್ಷನ 5 ಲಕ್ಷನ ನಾನು ಹಣ ಇಟ್ಟಿದ್ದೇನೆ ಎಂಬುದಾಗಿ ನಮ್ಮ ಮನಸ್ಸು, ನಮ್ಮ ಹೃದಯ ಸಂಪೂರ್ಣವಾಗಿ ನಮ್ಮ ಮನೆಯ ಚಿನ್ನ ಮತ್ತು ಮನೆಯಲ್ಲಿಟ್ಟಂತ ಹಣದ ಮೇಲೆ. ಸರಿಯಾ? ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಸಂದೇಶ ಈ ಅಂತ್ಯ ದಿನದಲ್ಲಿ ಸ್ವಲ್ಪ ಚಿಂತಿಸಿ ನೋಡಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ತುಂಬಾ ಹಣ ಇರಬಹುದು, ಆಸ್ತಿ ಅಂತಸ್ತು ಚಿನ್ನ ಆಭರಣಗಳಿರಬಹುದು. ಏನು ಮಾಡ್ತೀರಿ? ಏನು ಮಾಡಲಿಕ್ಕೆ ಸಾಧ್ಯ? ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ? ನಿನ್ನ ಚಿನ್ನ ಆಭರಣಗಳನ್ನ ಯಾರ ಮುಂದೆ ಧರಿಸಿ ತೋರಿಸಲಿಕ್ಕೆ ಸಾಧ್ಯ? ನಿನ್ನ ಹಣವನ್ನ ನೀನು ಯಾವ ರೀತಿಯಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಮನೆಯಿಂದ ಈಚೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿನಗೆ. ಯಾವುದಾದ್ರೂ ಒಂದು ಒಳ್ಳೆಯ ಹೋಟೆಲ್ ಹೋಗಿ, ನಾನು ಇಲ್ಲಿಂದ ನನ್ನ ಕಾರಲ್ಲಿ ನಾನು ಏರ್ಪೋರ್ಟ್ಗೆ ಹೋಗಿ, ನಾನು ಫ್ಲೈಟ್ ಹತ್ತಿ ಯಾವುದಾದ್ರೂ ಒಂದು ದೇಶಕ್ಕೆ ಹೋಗಿ ಐಷಾರಾಮಿಯಾಗಿ ಒಂದು ವಾರವೋ ತಿಂಗಳೋ ಹೆಂಡತಿ ಮಕ್ಕಳೊಂದಿಗೆ ಕಳಿತೇನೆಂಬುದಾಗಿಯೂ ನೀನು ಚಿಂತಿಸಿದಲ್ಲಿ ಆ ಚಿಂತೆಗೆ ಯಾವ ಫಲ ಇಲ್ಲ. ಕಾರಣ, ಫ್ಲೈಟ್ ಇಲ್ಲ, ಹೋಟೆಲ್ ಇಲ್ಲ, ಯಾವ ಐಷಾರಾಮಿ ಜೀವನ ಇಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಇಲ್ಲಿ ಕ್ರಿಸ್ತ ಯೇಸುವಿನ ಸಂದೇಶ ಇದಾಗಿದೆ. ಇಹಲೋಕದಲ್ಲಿ ನೀನು ಏನನ್ನು ಕೂಡಿಡಬೇಡ. ಅದು ಕಳ್ಳನು, ಅದು ಕನ್ನವನ್ನ ಹಾಕಿ ನಿನ್ನ ಮನೆಯಲ್ಲಿ ಕದೀತಾನೆ. ಅದಕ್ಕಾಗಿಯೇ ನಿನ್ನ ಆಸ್ತಿಯನ್ನ ಪರಲೋಕದಲ್ಲಿ ಕೂಡಿಡು. ಆ ಆಸ್ತಿ ಎಂಥದ್ದು? ನಿನ್ನಂತೆ ನಿನ್ನ ಪರರನ್ನ ಪ್ರೀತಿಸುವ ಆಸ್ತಿ, ನೀನು ಇತರರನ್ನ ಕ್ಷಮಿಸುವ ಆಸ್ತಿ. ಈ ಲೋಕದಲ್ಲಿ ನಿನಗೆ ಕೊಟ್ಟಂತ ಆಯುಸ್ಸನ್ನ ನೀನು ಒಂದೊಂದು ದಿನವೂ ಪರಿಶುದ್ಧವಾಗಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಈ 40 ದಿನಗಳ ಕಾಲ ನೀನು ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ, ತಂದೆ ತಾಯಿಯೊಂದಿಗೆ ನೆಮ್ಮದಿಯಾಗಿ ಇರುವುದಕ್ಕಾಗಿ ನಿನಗೆ ಒಂದು ಅವಕಾಶವನ್ನ ದೇವನು ಕೊಟ್ಟದು. ಈ ಅವಕಾಶ ಮನುಷ್ಯ ಕೊಟ್ಟದ್ದಲ್ಲ, ಈ ಅವಕಾಶ ನಿನ್ನ ಕಂಪನಿ ಕೊಟ್ಟದ್ದಲ್ಲ, ಈ ಅವಕಾಶ ನಿನ್ನ ಹಣವನ್ನು ಕೊಟ್ಟದ್ದಲ್ಲ. ನಿನ್ನ ಈ ಅವಕಾಶವು ಸಾಕ್ಷಾತ್ ನಿನ್ನನ್ನ ಈ ಭೂಮಿಯಲ್ಲಿ ಮನುಷ್ಯನಾಗಿ ಸೃಷ್ಟಿ ಮಾಡಿದಂಥ ಸೃಷ್ಟಿಯ ಒಡೆಯನ್ನು ಕೊಟ್ಟಂತ ಅವಕಾಶ. ಏಕೆಂದರೆ ವಾಕ್ಯ ಇದೆ, ದೇವನು ಆದಿಯಲ್ಲಿ ಸೃಷ್ಟಿ ಮಾಡಿದಂಥ 7 ದಿನಗಳು. ಈ 7 ದಿನಗಳಲ್ಲಿ 6 ದಿನ ನೀನಾಗಿ ತಗೋ, ನಿನ್ನ ದುಡಿಮೆಗೆ ತಗೋ. ನೀನು ಏನು ಬೇಕಾದರೂ ತಿನ್ನು, ಕುಡಿ, ನೀನು ಈ ಲೋಕದಲ್ಲಿ ಸಂತೋಷವಾಗಿರ್ಲಿಕ್ಕೆ 6 ದಿನವನ್ನ ದೇವರು ನಿಮಗೆ ಕೊಟ್ಟು, 7ನೇ ದಿನ ನನ್ನ ದಿನ, ಅದು ಸಬ್ಬತ್. ಅದರಲ್ಲಿ ನನ್ನನ್ನು ಆರಾಧಿಸು. ಈ ಭಾನುವಾರಗಳಲ್ಲಿ
ಎಷ್ಟು ಮಂದಿ ನಾವು ಆರಾಧಿಸ್ತೇವೆ? ಯಾವ ರೀತಿಯಲ್ಲಿ ನಾನು ಆರಾಧಿಸ್ತೇನೆ? ಯಾವ ರೀತಿಯಲ್ಲಿ ನಾನು ದೇವನ ಸಮ್ಮುಖದಲ್ಲಿ ಆ ಒಂದು ದಿನವನ್ನು ಕಳೀತೇನೆ? ಇದಕ್ಕಾಗಿಯೇ ದೇವರು ಕಾದು ನೋಡಿದ್ರು, ಮಗಳೇ ಮಗನೇ, ನೀನು ಇವತ್ತು ಬರ್ತೀಯಾ, ನಾಳೆ ಬರ್ಬೋದು, ನಾಳಿದ್ದು ಬರ್ಬೋದು ಎಂಬುದಾಗಿ ಇಲ್ಲಿಯ ತನಕ ಕಾದಂಥ ದೇವನು. ಆದರೆ ಮನುಷ್ಯನ ಸ್ವಾರ್ಥ, ಮನುಷ್ಯನ ಈ ಲೋಕದ ಆಮಿಷಗಳಲ್ಲಿ ಮನುಷ್ಯನ ಮಗ್ನನಾಗಿ ಆತನ್ನು ಕೂಡಿಟ್ಟು ಈ 7ನೇ ದಿನವು ದೇವರ ದಿನವನ್ನ, ನನ್ನ ದಿನವಾಗಿ ಕೊಟ್ಟಂತ ದಿನವನ್ನ ಅವನು ಮನುಷ್ಯನ ಕೆಲಸ ಮಾಡಿ ಕೂಡಿಡುವಂತ ಹಣ ಅದು ನಶಿಸಿ ಹೋಗಲಿ ಎಂಬುದಾಗಿ. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ಯಾವುದಕ್ಕೂ ಸಮಯ ಇಲ್ಲದಂತ ನಿನ್ನ ಬದುಕ. ದೇವರು ಕೇಳುವಂತ ಒಂದು ಪ್ರಶ್ನೆ, ಯಾವುದಕ್ಕೂ ಸಮಯ ಇಲ್ಲದೆ, ಆರಾಧನೆಗೆ ಸಮಯ ಇಲ್ಲ, ಹೆಂಡತಿಯೊಂದಿಗೆ ಗಂಡನು ಮಾತನಾಡಲಿಕ್ಕೆ ಸಮಯ ಇಲ್ಲ, ಮಕ್ಕಳೊಂದಿಗೆ ತಂದೆ ತಾಯಿ ಸಮಯ ಇಲ್ಲದೆ, ಸಮಯವನ್ನು ಕಳೆಯದೆ ಅವರು ಸದಾ ಕಾಲ ದುಡಿಮೆ, ಹಣವನ್ನು ಗಳಿಸುವಂಥದ್ದು, ಬ್ಯುಸಿಯಾಗಿರ್ತಕ್ಕಂಥ ಬದುಕಿಗೆ ಒಂದು ಡಾಟನ್ನು, ಒಂದು ಫುಲ್ ಸ್ಟಾಪನ್ನು ದೇವನ ಹಾಕಿದರು. ಯಾಕೆ? ಮನುಷ್ಯ ಸ್ವಲ್ಪ ನಿಲ್ಲು. ಈ ಚಿಕ್ಕ ವೈರಸ್, ಕಣ್ಣಿಗೆ ಕಾಣದಂತ ಒಂದು ವೈರಸ್, ಇದನ್ನ ಲೋಕದಲ್ಲಿ ಮನುಷ್ಯನಿಗೆ ಒಂದು ಈ ಆಲೋಚನೆಯನ್ನು ಒಡ್ಡಿ ಈ ಸೈತಾನನ ಕಾರ್ಯ ನಾವು ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು, ತಂದೆಯಾದಂಥ ದೇವರು ಸೈತಾನನ್ನು ನೋಡಿ ನೀನು ಎಲ್ಲಿಂದ ಬಂದೆ ಎಂಬುದಾಗಿ ಕೇಳುವಾಗ ಆ ಸೈತಾನನ ಮರುನುಡಿ, ನಾನು ಭೂಲೋಕದಲ್ಲಿ ಗಸ್ತನ್ನು ತಿರುಗಿ ಬಂದೆ. ಆಗ ದೇವನ ವಾಕ್ಯ, ನನ್ನ ಪ್ರಿಯನಾದ ಯೋಬನನ್ನ ನೋಡಿದೆಯಾ? ನನ್ನ ಮಗನಾದ ಯೋಬನನ್ನ ನೋಡಿದೆಯಾ? ನನ್ನ ಭಕ್ತನಾದ ಯೋಬನನ್ನ ನೋಡಿದೆಯಾ? ನೋಡಿದ್ದೇನೆ. ಅವನ ಆಸ್ತಿ ಸುತ್ತಲೂ ನೀನು ಬೇಲಿ ಹಾಕಿದೆಯಲ್ಲ, ಅದಕ್ಕಾಗಿ ಅವನು ಸುರಕ್ಷಿತವಾಗಿ ಅವನು ಈ ಲೋಕದಲ್ಲಿ ಎಲ್ಲವನ್ನ ಅನುಭವಿಸಿ ಸಂತೋಷವಾಗಿ ಜೀವಿಸ್ತಿದ್ದಾನೆ. ಆ ಸೈತಾನನ ಮರೆನುಡಿ ಹೇಳ್ತದೆ, ನನಗೆ ಬಿಟ್ಟು ಕೊಡಿಯು ಆ ಯೋಬನನ್ನ. ಅವನು ನಿನ್ನನ್ನು ಆರಾಧಿಸುತ್ತಾನೋ ಇಲ್ಲವೋ ಆಗ ನೀನು ನೋಡು. ಈ ಪರೀಕ್ಷೆಯೇ ಈಗ. ಅದಕ್ಕಾಗಿ ಈ ಪರೀಕ್ಷೆಯಲ್ಲಿ ನಾನು ಗೆಲ್ಲಬೇಕು. ದೇವರು ನಮ್ಮ ಪರವಾಗಿ ವಾದಿಸಿದ್ದಾರೆ ಸೈತಾನನೊಂದಿಗೆ. ಸೈತಾನನ ಅಧಿಕಾರವನ್ನು ಕೊಟ್ಟಿದ್ದಾರೆ, ನೀನು ಏನು ಬೇಕಾದರೂ ಮಾಡು ಎಂಬುದಾಗಿ, ಆದರೆ ಆತ್ಮವನ್ನು ಮುಟ್ಟಬೇಡ ಎಂಬುದಾಗಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಈ ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಆ ಪರಿಶುದ್ಧವಾದಂಥ ದೇವನನ್ನು ಆರಾಧಿಸೋಣ. ಉನ್ನತವಾದ ದೇವನನ್ನು ಆರಾಧಿಸೋಣ. ಪರಿಶುದ್ಧವಾದ ದೇವನನ್ನು ಆರಾಧಿಸೋಣ. ಸ್ವಾಮಿ, ಈ ಕೆಟ್ಟ ಮನಸ್ಥಿತಿಯಿಂದ ನನ್ನನ್ನು ಬೇರ್ಪಡಿಸು. ನನಗೆ ಕೊಟ್ಟಂಥ ಸಮಯವನ್ನು, 6 ದಿನವನ್ನು ನಾನು ನನ್ನದಾಗಿ ಪೂರ್ತೀಕರಿಸಿ 7ನೇ ದಿನ ನಿನಗೆ ಕೊಡುವಂಥ ಒಂದು ಸೌಭಾಗ್ಯವನ್ನು ಕರುಣಿಸಿ ಎಂಬುದಾಗಿ ಎಲ್ಲರೂ ಸೇರಿ ಈ ಗೀತೆಯೊಂದಿಗೆ ನಾವು ಆ ಪರಿಶುದ್ಧ ದೇವನನ್ನು ಆರಾಧಿಸೋಣ. Light of the world, you step down into darkness. Open my eyes, let me see beauty that made this heart adore you. Open my life spent with you. Light of the world, you step down into darkness. Open my eyes, let me see beauty that made this heart adore you. Open for life spent with you. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me.
King of all days, oh so highly exalted, glorious in heaven above. Humbly you came to the earth you created, all for the sake became poor. Here I am to worship, here I am to bow down, here I am to say that you're my God. You're altogether lovely, altogether worthy, altogether wonderful to me. Light of the world, you step down into darkness. Open my eyes, let me see beauty that made this heart adore you. Hope of my life spent with you. ಪರಮ ಪ್ರಸಾದದಲ್ಲಿರುವಂಥ ಪರಿಶುದ್ಧವಾದ ಭೂಮಿ ಆಕಾಶದ ಒಡೆಯನನ್ನ ನಾವು ನೋಡೋಣ. ಈ ದಿನದವರೆಗೂ ನಿನ್ನ ಕಣ್ಣು ಯಾರನ್ನ ನೋಡಿತ್ತು? ಈ ಕಣ್ಣು ಭೂಮಿಯಲ್ಲಿ ಎಷ್ಟಾಗಿ ಆಕರ್ಷಿಸಲ್ಪಟ್ಟಿತ್ತು? ವಸ್ತುಗಳನ್ನ, ವ್ಯಕ್ತಿಗಳನ್ನ, ಜಾಗಗಳನ್ನ ಈ ಲೋಕದಲ್ಲಿ ಆಕರ್ಷಿಸಲ್ಪಟ್ಟಂತ ನಾನಾ ವಿಧವಾದ ಬಣ್ಣ ಬಣ್ಣದ ಬದುಕನ್ನ ಆಕರ್ಷಿಸಿದ್ದು ಈ ಕಣ್ಣಲ್ಲವೇ? ಅದಕ್ಕೆ ಪ್ರವಾದಿ ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ಬೆಳಗಿನ ಪ್ರಭಾತದಲ್ಲಿ ಮೊಣಕಾಲಾಕಿ ಆ ಸೇನಾಧೀಶ್ವರನಾದ ಸರ್ವೇಶ್ವರನೇ, ಕರ್ತನೇ, ನನ್ನ ಕಣ್ಣುಗಳನ್ನ ನಿನ್ನ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿ ಕೊಡುತ್ತಿದ್ದೇನೆ. ನಾನು ನೋಡುವಂತ, ನೋಡಿ ಚಿಂತಿಸುವಂತ, ಚಿಂತಿಸಿ ನಾನು ಅನುಭವಿಸುವ ಎಲ್ಲವೂ ನಿನ್ನದಾಗಿರಲಿ ಎಂಬುದು. ಅದೇ ರೀತಿಯಲ್ಲಿ ಆತನು ನೋಡಿದ್ದನ್ನ, ಚಿಂತಿಸಿದಂತ ಆ ಚಿಂತನೆಯ ಮೂಲಕವೇ ಆತನು ಅನುಭವಿಸಿದ್ದು ಈ ದೇವರ ಸಾನ್ನಿಧ್ಯವನ್ನ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ಸಹ ನಾನು ಸಹ ಈ ಭೂಮಿಯಲ್ಲಿ ಒಂದು ಅಪ್ಪಟ್ಟವಾದ ದೈವ ಭಕ್ತನಾದರೆ ನನ್ನ ಈ ಕಣ್ಣುಗಳು ಪರಿಶುದ್ಧವಾಗಿರಲಿ, ಯಾರನ್ನು ವಂಚಿಸದ ಕಣ್ಣಾಗಿರಲಿ, ಯಾರನ್ನ ಕೆಟ್ಟದಾಗಿ ನೋಡುವಂತ ನಮ್ಮ ಬುದ್ಧಿಶಕ್ತಿಗೆ, ನಮ್ಮ ಹೃದಯಕ್ಕೆ ಆ ಕಣ್ಣಿನ ಮೂಲಕ ನೀನು ಕಳಿಸುವಂತ ಒಂದು ಸಂದೇಶ ಪವಿತ್ರವಾಗಿರಲಿ. ನಾವು ನೋಡುವಂತ ಈ ಬಣ್ಣದ ಲೋಕ, ನಾವು ನೋಡುವಂತ ವಸ್ತು ಆ ಕ್ಷಣವೇ ಕೆಟ್ಟದಾಗಿ ಚಿಂತಿಸುವಾಗ, ಉದಾಹರಣೆಗೆ ನಾವು ಮದುವೆ ಆಗಿ ಇಲ್ಲವ ಮದುವೆ ಆಗುವ ಮುನ್ನ ಪರಸ್ತ್ರೀ ಪರಪುರುಷನನ್ನ ನಾವು ನೋಡುವಾಗ ಆತನನ್ನ ವರ್ಣಿಸಬೇಕಾದದ್ದು ಈ ರೀತಿ: ಆ ವ್ಯಕ್ತಿಯನ್ನ, ಆ ಹೆಂಗಸನ್ನ, ಆ ಮಗುವನ್ನ, ಆ ಹುಡುಗಿಯನ್ನ, ಆ ಮಗನನ್ನ ದೇವರು ಎಷ್ಟು ಒಳ್ಳೆಯ ರೂಪವನ್ನ ಕೊಟ್ಟಿರುವ ದೇವನಿಗೆ ಮಹಿಮೆಯಾಗಲಿ ಎಂಬುದಾಗಿ ವರ್ಣಿಸುವಂತ ನಿನ್ನ ಕಣ್ಣಾಗಿ ಚಿಂತೆಯಾಗಿರಬೇಕು. ಅದಲ್ಲದೆ ಕಾಮದ ದೃಷ್ಟಿಯಲ್ಲಿ ನೀನು ಒಂದು ಹೆಣ್ಣನ್ನಾಗಲಿ ಗಂಡನ್ನಾಗಲಿ ನೋಡುವಾಗ ಆ ಕ್ಷಣವೇ ಕ್ರಿಸ್ತ ಯೇಸುವಿನ ಸಂದೇಶದಾಗಿದೆ. ನೀನು ಆ ಕ್ಷಣವೇ ಅವಳೊಂದಿಗೆ ಅವನೊಂದಿಗೆ ವ್ಯಭಿಚಾರವನ್ನು ಮಾಡಿ ಆಯಿತು ಎಂಬುದಾಗಿ.
ನೀನು ಮನಸ್ಸಿನಲ್ಲಿ ಏನು ತೀರ್ಮಾನ ಮಾಡುತ್ತೀಯೋ ಅದು ಮಾಡಿ ಆಯಿತು ಎಂಬುದಾಗಿದೆ ಹೊಸ ಒಡಂಬಡಿಕೆ. ಅದಕ್ಕಾಗಿಯೇ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಮತ್ತಾಯನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯ, ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 16ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕತ್ತಲಲ್ಲಿ ವಾಸಿಸುವ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲೆಯಲ್ಲಿ ವಾಸಿಸುವ ಈ ಜನರಿಗೆ ದಿವ್ಯ ಜ್ಯೋತಿಯು ಕಾಣಿಸಿತು ಎಂಬುದಾಗಿ. ಈ ಕತ್ತಲೆ ಎಂಬುದು ಒಂದು ಮನುಷ್ಯನು ಕೆಟ್ಟದ್ದಾಗಿ ಚಿಂತಿಸುವ, ಕತ್ತಲೆ ಎಂಬುದು ನಮ್ಮನ್ನ ಅಂಧಕಾರಕ್ಕೆ ತಳ್ಳುವ, ಕತ್ತಲೆ ಎಂಬುದು ಗುರುತಿಸಲು ಸಾಧ್ಯವಿಲ್ಲದಂತ ಒಂದು ಕಾರ್ಯವೇ ಬದುಕೆ ಕತ್ತಲು ಎಂಬುದಾಗಿ ನಾವು ನೋಡುವಂಥದ್ದು, ಕೇಳುವಂಥದ್ದು. ಪ್ರಿಯರೇ, ಅದಕ್ಕಾಗಿಯೇ ಈ ಕತ್ತಲಿನಲ್ಲಿ ಒಂದು ಜ್ಯೋತಿ ಬೆಳಗುವುದು. ಆ ಜ್ಯೋತಿಯೇ ಯೇಸು ಕ್ರಿಸ್ತ. ಆ ಜ್ಯೋತಿಯೇ ಯೇಸು ಕ್ರಿಸ್ತ ಎಂಬುದಾಗಿ ದೇವರು ನಮಗೆ ಈ ಪರಿಶುದ್ಧವಾದಂಥ ಜ್ಯೋತಿಯನ್ನು ನಮಗೆ ಕೊಟ್ಟದು. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಸ್ನಾನಿಕ ಯೋಹಾನನ ಒಂದು ಕೂಗು, ಇದೋ ಜಗಕ್ಕೆ ಒಂದು ಜ್ಯೋತಿ ಬರಲಿಕ್ಕಿದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಮರಿಯಳ ಗರ್ಭವಾಗುವ ಮುನ್ನ ಪರಲೋಕದಿಂದ ಇಳಿದು ಬಂದಂತ ಆ ದೇವದೂತರು ಬರುವಾಗ ಆ ಕುರುಬರ ಸುತ್ತಲೂ ಜ್ಯೋತಿಯನ್ನ ತಂದದ್ದು. ಅಂದು ಕಾರ್ಗತ್ತಲಿದ್ದಂತ, ಕತ್ತಲೆ ತುಂಬಿದಂತ ಆ ದಿನ ಕುರುಬರು ರಾತ್ರಿಯಲ್ಲಿ ಮಲಗಿ ಅವರು ನಿದ್ರಿಸುವಾಗ ಅವರ ಸುತ್ತಲೂ ಪ್ರಕಾಶಮಾನವಾದಂಥ ಜ್ಯೋತಿ ಪರಲೋಕದಿಂದ ಇಳಿದು ಬಂದ ದೇವ ದೂತರ ಸಮೇತವಾಗಿ ಬಂದಂತ ಬೆಳಕು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನಮಗೆ ಕತ್ತಲೆಯನ್ನು ನೀಗಿಸುವುದಕ್ಕಾಗಿ, ಬೆಳಕನ್ನ ಕೊಡುವುದಕ್ಕಾಗಿ. ಯಾವ ಬೆಳಕು? ಪರಿಶುದ್ಧ ಬೆಳಕು, ನಿತ್ಯ ಜೀವದ ಬೆಳಕು, ಸತ್ಯದ ಮಾರ್ಗದಲ್ಲಿ ನಡೆಯುವ ಬೆಳಕು. ನಿಮ್ಮ ಆದಿಯು, ನಿಮ್ಮ ಒಂದೊಂದು ನಡೆ, ನಿಮ್ಮ ಒಂದೊಂದು ಹೆಜ್ಜೆಗಳು ಶುದ್ಧವಾಗಿ ಇರಬೇಕಾಗಿ ದೇವನು ಈ ಬೆಳಕನ್ನು ನಮಗೆ ಉಚಿತವಾಗಿ ಕೊಟ್ಟಂತ ದೊಡ್ಡ ಒಂದು ಕೊಡುಗೆ. ಅದಕ್ಕಾಗಿಯೇ ವಾಕ್ಯ ಹೇಳ್ತದೆ, ಮುಂದಿನ ವಾಕ್ಯ, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದರು. ಹೀಗಿರುವಲ್ಲಿ ಯೇಸು ಗಲಿಲಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮರಿಬ್ಬರು ಬಲೆ ಬೀಸುವುದನ್ನು ಕಂಡರು. ಅವರು ಪೇತ್ರನೆನಿಸಿಕೊಂಡ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೇಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. Praise the Lord. Hallelujah. 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 ಲೋಕದಲ್ಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತ ಈ ಬೆಸ್ತರು ಕ್ರಿಸ್ತನು ಯಾರು ಎಂಬುದಾಗಿ ಅರಿಲಿಲ್ಲ. ಕ್ರಿಸ್ತನು ಇವರನ್ನ ಅರಿತರು, ಇವರು ನನ್ನ ಶಿಷ್ಯರಾಗಿ ಬರಬೇಕು ಎಂಬುದಾಗಿ. ಅದಕ್ಕಾಗಿ ಮೀನು ಹಿಡಿಯುವಂತ ಬಲೆಯೆಲ್ಲ ಅವರು ಸರಿ ಮಾಡಿ ಕುಳಿತಾಗ ಅವರನ್ನು ಉದ್ದೇಶಿಸಿ ಅವರನ್ನು ನೋಡಿ, ಇದೋ ನನ್ನ ಹಿಂದೆ ಹಿಂಬಾಲಿಸಿ ಬನ್ನಿ, ನಿಮ್ಮನ್ನ ಮನುಷ್ಯನು ಹಿಡಿಯುವ ಬೆಸ್ತರಾಗಿ ಮಾಡ್ತೇನೆ ಎಂಬುದಾಗಿ. ಇದರ ಅರ್ಥ ಏನು? ದೀಕ್ಷೆ ಪಡೆದಂತ ನಾವು, ದೇವರು ನಮಗೆ ಕೊಟ್ಟಂತ ಈ ವಾಗ್ದಾನ, ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ಒಳಿತನ್ನ ನೀನು ಅನುಭವಿಸಿದಾಗ, ಈ ಜ್ಯೋತಿಯನ್ನ ನೀನು ಅನುಭವಿಸಿದಾಗ, ನಿನ್ನ ಕುಟುಂಬದಲ್ಲಿ ಸಮಾಧಾನವನ್ನ, ಈ ನಿನ್ನ ಕುಟುಂಬದಲ್ಲಿ ದ್ವೇಷವನ್ನ ಮರೆತು ಪ್ರೀತಿಯಲ್ಲಿ ನೀನು ಬೆರೆತಾಗ, ಆ ಜ್ಯೋತಿಯು ನಿನ್ನಲ್ಲಿ, ನಿನ್ನ ಮನೆಯಲ್ಲಿ ಬಂದಾಗ, ನೀನು ಅನುಭವಿಸಿದಂತ ಈ ಕಾರ್ಗತ್ತಲು ನಿಮ್ಮ ಮನೆಯನ್ನು ಬಿಟ್ಟು ಹೋದಾಗ, ಕಾರ್ಗತ್ತಲು ನಿನ್ನ ಕುಟುಂಬವನ್ನು ಬಿಟ್ಟು ಹೋದಾಗ, ಕಾರ್ಗತ್ತಲು ನಿನ್ನ ಹೃದಯವನ್ನು ಬಿಟ್ಟು ಹೋದಾಗ, ನಿನಗೆ ಕೊಟ್ಟಂತ ಈ ಜ್ಯೋತಿ, ಈ ಜಗಜ್ಯೋತಿ ಪರರಿಗೆ ಕೊಡಲು ತಯಾರಾಗು. ಪರರನ್ನ ಪ್ರೀತಿಯಿಂದ ನೋಡುವಂತ,
ಪರರಿಗೆ ಒಳಿತನ್ನ ಮಾಡುವಂತ, ನಿನ್ನ ಕೈಯಲ್ಲಿ ಹಣ ಕೊಡ್ಲಿಕ್ಕೆ ಇಲ್ಲ, ಆದರೆ 2 ಒಳ್ಳೆಯ ಮಾತು ಮಾತಾಡಬಹುದಲ್ಲ. ಅವರು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಸಹಾಯ ಕೇಳುವಾಗ, ನನ್ನ ಜೊತೆ ಸ್ವಲ್ಪ ದೂರ ಬನ್ನಿ, ನನ್ನ ಜೊತೆಗೆ ಆಸ್ಪತ್ರೆಗೆ ಬನ್ನಿ ಎಂಬುದಾಗಿ ಹೇಳುವಾಗ ಅದಕ್ಕೆ ಖರ್ಚಿಲ್ವಲ್ಲ, ಅವರ ಜೊತೆ ಸಹಕರಿಸು, ಅವರೊಂದಿಗೆ ಕೂತು ದೇವರ ಸಂದೇಶವನ್ನು ಸಾರು. ಈ ರೀತಿ ದೇವರು ನಿನ್ನನ್ನು ನನ್ನನ್ನು ಆಯ್ಕೆ ಮಾಡಿದ್ದು ಈ ದೀಕ್ಷೆಯೊಂದಿಗೆ. ನಮ್ಮನ್ನು ಆಯ್ಕೆ ಮಾಡಿದಂಥ ದೇವನಿಗೆ ಈ ಕ್ಷಣ ನೀನು ಒಪ್ಪಿಸಿಕೊಳ್ಳಲು ತಯಾರ. ಇಲ್ಲಿ ಪೇತ್ರನ ಆ ಕ್ಷಣವೇ ಆ 2 ಬೆಸ್ತರು ಬಲೆಯನ್ನ ಬಿಟ್ಟು ಕ್ರಿಸ್ತನನ್ನ ಆ ಕ್ಷಣವೇ ಹಿಂಬಾಲಿಸಿದರು ಎಂಬುದಾಗಿ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಯೇಸು ಇಂದು ನಿಮ್ಮನ್ನ ನನ್ನನ್ನು ಕರೆಯುವುದು ಇದಕ್ಕಾಗಿಯೇ. ನೀನು ತಯಾರ, ಕ್ರಿಸ್ತನಿಂದ ಬರಲು ತಯಾರ, ಕ್ರಿಸ್ತನ ಪರಿಶುದ್ಧವಾದ ಸೇವೆಯನ್ನ ಮಾಡಲು ತಯಾರ, ನಿನ್ನಿಂದ ಆಗುವಂತ ಒಳಿತನ್ನ ಪರರಿಗೆ ಕೊಡಲು ನೀನು ತಯಾರಾಗಿದ್ದಲ್ಲಿ ಈ ಕ್ಷಣ ಒಪ್ಪಿಸಿಕೊಡು. ನಿನ್ನ ಕಣ್ಣುಗಳನ್ನು ಮುಚ್ಚಿ ಕ್ರಿಸ್ತನ ಧ್ವನಿ ಈ ದಿನ ನಿನ್ನ ಕಿವಿಯನ್ನು ಮುಟ್ಟಲಿ. ಕ್ರಿಸ್ತನ ಧ್ವನಿ ನಿನ್ನ ಕಿವಿಯನ್ನು ಮುಟ್ಟಲಿ. ಯೇಸು ಕ್ರಿಸ್ತನ್ ನಮ್ಮೆಲ್ಲರ ಹೃದಯದಲ್ಲಿ ಬರುವಂತ ದೇವನು. ಕಣ್ಣೀರಿಡುತ್ತಾ ಗೋಳಾಡುವಂತ ಪ್ರಿಯ ಮಗಳೇ, ಮಗನೇ, ನಿನ್ನ ಮುಂದೆ ಯೇಸು ನಿಂತಿದ್ದಾರೆ. ಇದೋ ಈ ಕ್ಷಣ ನಿನ್ನ ಮೊಬೈಲ್ಗಳ ಮೂಲಕ, ನಿಮ್ಮ ಟಿವಿಯಲ್ಲಿ ನೋಡುವಾಗ ನಿನ್ನ ಮುಂದೆ ಸಾಕ್ಷಾತ್ ಜಗಜ್ಯೋತಿ ಜಗರಕ್ಷಕ ನಿಂತಿದ್ದಾರೆ. ಅಂದು ಯೇಸು ಹುಟ್ಟು ಕುಂಟನಿಗೆ, ಅಯ್ಯ ನನ್ನಿಂದ ನಿನಗೇನಾಗಬೇಕು, ಕುರುಡನಿಗೆ ನನ್ನಿಂದ ನಿನಗೇನಾಗಬೇಕು, ಪಾರ್ಶ್ವವಾಯು ರೋಗಿಗೆ ನನ್ನಿಂದ ನಿನಗೇನಾಗಬೇಕು, ಪಾಪಿಗೆ ನನ್ನಿಂದ ನಿನಗೇನಾಗಬೇಕು. ಯೇಸುವಿನ ಧ್ವನಿ ನಿನ್ನ ಮುಂದೆ, ನಿನ್ನನ್ನು ನನ್ನನ್ನು ನೋಡಿ ಯೇಸು ಕೇಳುವಂತ ಒಂದೇ ಒಂದು ಪ್ರಶ್ನೆ, ಮಗಳೇ, ಮಗನೇ, ನನ್ನಿಂದ ನಿನಗೇನಾಗಬೇಕು? ನಿನ್ನ ಪಾಪದ ಸಲುವಾಗಿ ಕಣ್ಣೀರಿಡು, ನಿನ್ನ ದ್ರೋಹದ ನಿಮಿತ್ತ ಕಣ್ಣೀರಿಡು. ಈ ವರ್ಷದವರೆಗೂ, ಈ ದಿನದವರೆಗೂ ನೀನು ಮಾಡಿದಂಥ ಹೀನ ಸ್ಥಿತಿ, ಹೀನವಾದ ಪಾಪ ಕೃತ್ಯಗಳು, ನಿನ್ನ ಗಂಡನಿಗೆ ವಿರೋಧವಾಗಿ ಮಾಡಿದಂಥ ಪಾಪ, ನಿನ್ನ ಹೆಂಡತಿಗೆ ವಿರೋಧವಾಗಿ ಮಾಡಿದಂಥ ಪಾಪ, ಮಕ್ಕಳು, ತಂದೆ, ತಾಯಿಗೆ, ಸಮಾಜಕ್ಕೆ, ಕುಟುಂಬಕ್ಕೆ, ದೇವರಿಗೆ ಮಾಡಿದಂಥ ಪಾಪ ಯಾರು ನೋಡಲಿಲ್ಲ. ನನ್ನ ಗುಪ್ತ ಪಾಪಗಳು ಎಂಬುದಾಗಿ ನೀನು ತಿಳಿದಿದ್ದಲ್ಲಿ, ಕೀರ್ತನೆ 90 ವಾಕ್ಯ 8ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನ ಗುಪ್ತ ಅಪರಾಧಗಳು ನನ್ನ ಮುಂದೆ ಬಟ್ಟ ಬಯಲಾಗಿದೆ ಎಂಬುದಾಗಿ. ನಿನ್ನ ಗುಪ್ತ ಅಪರಾಧ, ನಿನ್ನ ಪಾಪವು ಯಾರು ನೋಡದಿದ್ದರು, ನಿನ್ನ ಕೋಣೆಯಲ್ಲಿ ಮಾಡಿದಂಥ ಈ ಹೀನ ಸ್ಥಿತಿಯಾದ ಪಾಪ ಕೃತ್ಯಗಳು, ಯಾರು ನೋಡದೇ ಇರುವಂತಹ ನಿನ್ನ ನೀಚದ ಪಾಪಗಳು, ದೇವನು ಸೂರ್ಯನಿಗಿಂತಲೂ ಪ್ರಕಾಶಮಾನವಾಗಿ ಒಳೆಯುವಂತ ಕಣ್ಣು, ಆತನ ಮುಂದೆ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಂದು ಒಪ್ಪಿಸಿಕೊಡು. ಇಂದು ಯೇಸು ನಿನ್ನನ್ನು ಕರೀಲಿಕ್ಕೆ ಬಂದಿದ್ದಾರೆ. ಓ ಮಗಳೇ, ಮಗನೇ, ಗತಿಸಿ ಹೋಗು ಲೋಕ. ಈ ಕೊರೋನಾ ಎಂಬ ರೋಗವು ಮನುಷ್ಯನಿಗೆ ಬಂದಾಗ ಗೊತ್ತಿರಲಿಲ್ಲ. ಸಾಧಾರಣವಾದ ರೋಗವಾಗಿ ಬಂತು. ಆತನಿಗೆ ಕೆಮ್ಮು ಬಂತು, ಜ್ವರ ಬಂತು. ಆತನು ನಡುಗುತ್ತಾ ಆಸ್ಪತ್ರೆ ಸೇರಿದಾಗ ಅವನನ್ನು ಮುಟ್ಟಿದಂಥ ವೈದ್ಯರು, ಅವನನ್ನು ಮುಟ್ಟಿದಂಥ ಆಸ್ಪತ್ರೆ ಸಿಬ್ಬಂದಿ, ಅವನನ್ನು ಮುಟ್ಟಿದಂಥ ಅವರ ಗಂಡನೋ ಹೆಂಡತಿಯೋ ಮಕ್ಕಳು ಎಲ್ಲರೂ ಬಾಧಿಸಲ್ಪಟ್ಟರು. ಪಾಪ ಎಂಬುವುದು ಇದೇ ರೀತಿಯಲ್ಲೇ ನಿನ್ನಲ್ಲಿ ಅಡಗಿಸಿಕೊಂಡಂಥ ಪಾಪ
ನಿನ್ನ ಗಂಡನನ್ನು, ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನು, ನಿನ್ನ ಸಮಾಜವನ್ನು, ನೀನು ಹೋಗುವಂಥ ಜಾಗ, ಬರುವಂಥ ಜಾಗವನ್ನು ಹರಡಿಕೊಳ್ಳುವುದು ಎಂಬುದಾಗಿ ಮರೆಯಬೇಡ ಮಗನೇ, ಮಗಳೇ. ಇದನ್ನು ಶುದ್ಧಿ ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತ ಬೆಂಕಿ ಮೂಲಕ ಅಗ್ನಿಯ ಪಾದೆಯಲ್ಲಿ ಆದಿ ಅಪೊಸ್ತಲರ ಮೇಲೆ ಇಳಿದು ಬಂದದ್ದು ಶುದ್ಧೀಕರಿಸಿದ್ದು. ಬೆಂಕಿಯ ಆ ಪರಲೋಕದ ಶಕ್ತಿ ವಿಂಗಡವಾಗಿ ಪ್ರತಿಯೊಂದು ಶಿಷ್ಯರ ಮೇಲೆ ಬಂದದ್ದು ಬೆಂಕಿಯ ಪಾದೆಯಲ್ಲಿ. ಅವರೆಲ್ಲ ಕೆಟ್ಟ ಗುಣಗಳನ್ನು ಸುಟ್ಟು ಅವರಿಗೆ ದೇವಾತ್ಮವನ್ನ, ನೀತಿ ಆತ್ಮವನ್ನ ಅಂದು ಕೊಟ್ಟದ್ದು ತಾಯಿ ಮರಿಯಳ ಸಮ್ಮುಖದಲ್ಲಿ. ಇಂದು ಅದೇ ಆತ್ಮ ನಿನ್ನ ಬಳಿ, ಅದೇ ಕ್ರಿಸ್ತನ ಆತ್ಮ ನಿನ್ನ ಬಳಿ, ಇದು ನಿನ್ನ ಕಿವಿಯ ಬಳಿಯಲ್ಲಿ ಹೇಳುವಂಥ ಸ್ವರವನ್ನ ಕೇಳು. ಇಂದು ಯೇಸುವನ್ನ ನೀನು ಸ್ವೀಕರಿಸಲು ತಯಾರ? ನಿನ್ನ ರಕ್ಷಕನಾಗಿ ಸ್ವೀಕರಿಸಲು ತಯಾರ? ಕೆಟ್ಟದ್ದನ್ನು ತೊರೆಯಲು ನೀನು ತಯಾರ? ವ್ಯಭಿಚಾರವನ್ನು, ಅನೈತಿಕ ಸಂಬಂಧಗಳನ್ನು ಬಿಡಲು ತಯಾರ? ನಿನ್ನ ತಂದೆಗೆ, ನಿನ್ನ ತಾಯಿಗೆ ದ್ರೋಹ ಮಾಡಿದಂಥ ನಿನ್ನ ಈ ಕೆಟ್ಟ ಆಲೋಚನೆ, ಕೆಟ್ಟ ನಡತೆ, ಕೆಟ್ಟ ಬುದ್ಧಿ ಬಿಡಲು ತಯಾರ? ಕ್ರಿಸ್ತನ ಮುಂದೆ ಇದೋ 1 ಗಂಟೆ ಆದರೂ ನಾನು ಪ್ರಾರ್ಥಿಸಿ ನನಗೆ ಸಿಕ್ಕಿದಂಥ ಅನುಭವವನ್ನು ಇತರರಿಗೆ ಸಾರಲು ನಾನು ಒಪ್ಪಿಸಿಕೊಡಲು ನೀನು ತಯಾರ? ಏನು ಅರಿಯದಂಥ ವ್ಯಕ್ತಿಗೆ ಕ್ರಿಸ್ತನನ್ನ ಪರಿಚಯಿಸಿಕೊಡುವುದು ನನ್ನ ಕರ್ತವ್ಯ ಎಂಬುದಾಗಿ ಒಪ್ಪಿಸಿಕೊಡಲು ನೀನು ತಯಾರಾಗಿದ್ದಲ್ಲಿ ನಿನ್ನನ್ನೇ ಬಿಟ್ಟು ಕೊಡುತ್ತಾ ಈ ಆರಾಧನೆ ಗೀತೆಯೊಂದಿಗೆ ನಾವೆಲ್ಲರೂ ಸೇರಿ ಕರ್ತನನ್ನ ಆರಾಧಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಎಲ್ಲರೂ ಸೇರಿ ಆ ಪರಿಶುದ್ಧ ದೇವನನ್ನು ಆರಾಧಿಸೋಣ. ನಾವೆಲ್ಲರೂ ಉನ್ನತವಾದ ದೇವನನ್ನ ಕೊಂಡಾಡುತ್ತಾ ನಮ್ಮನ್ನು ಬಲಪಡಿಸು ಕರ್ತನೆ. ನಮ್ಮೆಲ್ಲ ರೋಗಗಳನ್ನ, ನಮ್ಮಲ್ಲಿ ಅಡಗಿರುವಂತಹ ಸೈತಾನ ಕಾರ್ಯಗಳು, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯಗಳು ನಮ್ಮಿಂದ ಈ ಕ್ಷಣ ಬಿಡುಗಡೆ ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ದೇವನನ್ನೆಲ್ಲರೂ ಸೇರಿ ಆರಾಧಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಎಲ್ಲರೂ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಕರೀರಿ, ಕಣ್ಣೀರಿಂದ ಕರೆಯರೆ. ಯೇಸುವೆ, ನನ್ನ ಹೃದಯಕ್ಕೆ ಬಾ ಸ್ವಾಮಿ. ನಾನು ಮಲಿನನಾದಂಥ ಈ ಶರೀರವನ್ನ ಇಂದು ಪರಿಶುದ್ಧಗೊಳಿಸಲು ನಿನಗೆ ಬಿಟ್ಟು ಕೊಡುತ್ತಿದ್ದೇನೆ ಸ್ವಾಮಿ. ದುಷ್ಟನಾದ ನನ್ನ ಸ್ವಭಾವಗಳನ್ನ ಎಲ್ಲವನ್ನ ವರ್ಜಿಸಿ ಇದೋ ನಿನ್ನ ನೀತಿಯ ಪಥದಲ್ಲಿ ನಡೆಯಲು ಸಿದ್ಧನಾಗಿದ್ದೇನೆ ಸ್ವಾಮಿ. ಆಗಮಿಸಿ ಬಾ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದೋ ದೀಕ್ಷೆಯ ಸ್ನಾನ ದೀಕ್ಷೆಯಲ್ಲಿ ಪಡೆದಂಥದೇ ಪರಿಶುದ್ಧಾತ್ಮನನ್ನ ಇಂದು ನಾವು ಯೇಸುವೆ ಆ ಆತ್ಮರನ್ನ ನನಗೆ ಕಳುಹಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನಾವೆಲ್ಲರೂ ಸೇರಿ ಗೀತೆಯೊಂದಿಗೆ ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಈ ಗೀತೆಯೊಂದಿಗೆ ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಶೋಧನೆಯನ್ನು ನಾ ಗೆಲ್ಲಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ.
ವೇದನೆಯೆಲ್ಲ ನಾ ಸಹಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ. ವೇದನೆಯೆಲ್ಲ ನಾ ಸಹಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಒಟ್ಟಾಗಿ ಸೇರಿ ಅಗ್ನಿಯ ನಾಳವಾಗಿ ನಮ್ಮನ್ನೇ ಸಮರ್ಪಿಸಿಕೊಡುತ್ತಾ ಅಭಿಷೇಕ ಮಾಡ ಬನ್ನಿ, ನಮ್ಮ ಎಲ್ಲ ರೋಗವನ್ನು ಸಮರ್ಪಿಸಿಕೊಡುತ್ತಾ ಪಾವನಾತ್ಮರೇ ನಮ್ಮ ಎಲ್ಲ ದುಃಖವನ್ನು ಸಮರ್ಪಿಸುತ್ತಾ ಇಳಿದು ಬನ್ನಿ. ನಮ್ಮ ಕುಟುಂಬವನ್ನು ಸಮರ್ಪಿಸಿಕೊಡುತ್ತಾ ಅಗ್ನಿಯ ನಾಳವಾಗಿ ನಮ್ಮೆಲ್ಲ ದುಃಖ ಅಭಿಷೇಕ ಮಾಡ ಬನ್ನಿ. ಶ್ರಮಿಸಲಾರದಂತ ನನ್ನ ಅವಸ್ಥೆಗಳು ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಇದು ಇಡೀ ಪ್ರಪಂಚವನ್ನು ಸಮರ್ಪಿಸಿಕೊಡುತ್ತಾ ಹಲ್ಲೆಲೂಯಾ, ಪ್ರತಿಯೊಂದು ರಾಜಕಾರಣಿಗಳನ್ನು ಹಲ್ಲೆಲೂಯಾ, ಸೇವೆ ಮಾಡುವಂತೆಲ್ಲ ವೈದ್ಯರನ್ನ, ಹಲ್ಲೆಲೂಯಾ, ಇದು ಸಹಾಯ ಮಾಡುವಂತ ಪ್ರತಿಯೊಂದು ವ್ಯಕ್ತಿಗಳನ್ನ, ಸಂಘ ಸಂಸ್ಥೆಗಳನ್ನ, ಪೊಲೀಸ್ ವರ್ಗದವರನ್ನ, ಹಲ್ಲೆಲೂಯಾ, ದೇಶವನ್ನು ಕಾಯುವಂತ ಯೋಧರನ್ನ, ಹಲ್ಲೆಲೂಯಾ, ನಮಗೆ ಕೊಡುವಂತ ಊಟ, ರೈತ ವರ್ಗದವರಿಗಾಗಿ ಎಲ್ಲ ರೈತರನ್ನ ಸಮರ್ಪಿಸಿಕೊಡುತ್ತಾ, ಎಲ್ಲ ವ್ಯಾಪಾರಿಗಳನ್ನ ಸಮರ್ಪಿಸಿಕೊಡುತ್ತಾ, ಇಡೀ ತಾಯಿ ಧರ್ಮ ಸಭೆಯನ್ನ ನಡೆಸುವಂತ ಜಗದ್ಗುರುಗಳನ್ನ, ಎಲ್ಲ ಕಾರ್ಡಿನಲ್ಗಳನ್ನ, ಆರ್ಚ್ ಬಿಷಪ್ಗಳನ್ನ, ಬಿಷಪ್ಗಳನ್ನ, ನಮ್ಮ ಬಿಷಪ್ ಆದ ಕೆ ವಿಲಿಯಂ ಅವರನ್ನ, ಎಲ್ಲ ಗುರುಗಳನ್ನ, ಕನ್ಯಾಸ್ತ್ರೀಗಳನ್ನ, ದೀಕ್ಷೆ ಪಡೆದಂತ ಪ್ರತಿಯೊಬ್ಬರನ್ನ, ಎಲ್ಲ ಸೀಕ್ರೆಟ್ ಬಿಲಿಯವರನ್ನ ಸಮರ್ಪಿಸಿಕೊಡೋಣ. ಎಲ್ಲರೂ ಸ್ತುತಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ದೇವರು ನಮ್ಮೊಂದಿಗಿದ್ದಾರೆ. ಇಂದು ನಾನು ಹೊಸ ಸೃಷ್ಟಿಯಾಗಿದ್ದೇನೆಂಬ ನಂಬಿಕೆಯೊಂದಿಗೆ ಕೆಟ್ಟದನ್ನು ತೊರೆದು ಇಂದು ಹೊಸ ಒಂದು ದೇವನ ಮಗಳಾಗಿ, ಮಗನಾಗಿ ಸೃಷ್ಟಿಸಲ್ಪಟ್ಟಿದ್ದೇನೆಂಬ ಬೋಧ್ಯದೊಂದಿಗೆ ನಾವೆಲ್ಲರೂ ಅಂತಿಮ ಆಶೀರ್ವಾದಕ್ಕಾಗಿ ನಮ್ಮನ್ನೇ ಸಮರ್ಪಿಸಿಕೊಡೋಣ. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಹಳೆಯಾಜ್ಞೆಯು ಸವಿಧಿಗೆ ಎಡೆಯಿತು ನಿಂತೀರೇ, ಇಂದ್ರಿಯ ಬೇತವಾದನು ವಿಶ್ವಾಸವು ತೋರಲೆ, ಪೇತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ
ಸ್ತುತಿ ಜಯ ಮಂಗಳ ಸಮಪ್ರಾಪ್ತಿ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮರಣವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಈಗ ಅಂದ್ರಿಗೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ವಿಶ್ವಾಸದೊಂದಿಗೆ ಒಪ್ಪಿಸಿಕೊಡಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. ಓ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿತ್ಯ ಸ್ತುತಿಗೆ ಪಾತ್ರರಾದ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು ಸ್ತುತಿಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು ಸ್ತುತಿ ಸ್ತೋತ್ರವು ಮಹಿಮೆಯು ಉಂಟಾಗಲಿ.